ಹಾಯ್ ಆಲ್, ವೆಲ್ಕಮ್ ಟು ದೀಪೀಸ್ ಕಿಚನ್. ಇವತ್ತು ನಮ್ಮ ಸ್ಪೆಷಲ್ ರೆಸಿಪಿ ಬಂದು ರವಾ ಕೇಕ್. ಇದನ್ನು ನಾವು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ನಿಮ್ಮ ಹತ್ರ ಯಾವುದೆಲ್ಲ ಅವೈಲೇಬಲ್ ಡ್ರೈ ಫ್ರೂಟ್ಸ್ ಇದೆ ಅದನ್ನೆಲ್ಲ ತಗೊಳ್ಳಿ. ಅದನ್ನು 1 ಕಪ್ ಆರೆಂಜ್ ಜ್ಯೂಸಲ್ಲಿ ಓವರ್ ನೈಟ್ ಅಥವಾ 2 3 ಗಂಟೆ ಸೋಕ್ ಮಾಡಿ ಇಟ್ಕೊಳ್ಳಿ. ನಂತರ ಇದಕ್ಕೆ ಬೇಕಾಗಿರೋ ಮೇನ್ ಇಂಗ್ರೀಡಿಯೆಂಟ್ ರವಾ. ಇಲ್ಲಿ ನಾನು 1 ಕಪ್ ರವೆಯನ್ನು ಮಿಕ್ಸಿಗೆ ಹಾಕಿ ಫೈನಾಗಿ ಪೌಡರ್ ಮಾಡ್ಕೊಳ್ತಿದ್ದೇನೆ. ನೋಡಿ, ಈಗ ಪೌಡರ್ ರೆಡಿಯಾಗಿದೆ. ಇದಕ್ಕೆ ನಾವು ಅರ್ಧ ಕಪ್ಪಷ್ಟು ಬೆಲ್ಲದ ಹುಡಿ ಸೇರಿಸ್ಕೊಳ್ತಿದ್ದೇನೆ. ಹಾಗೆ 3/4 ಕಪ್ಪಷ್ಟು ಹಾಲು ಸೇರಿಸ್ಕೊಳ್ತಿದ್ದೇನೆ. ಇದು ನಾನು ಕಾಯಿಸಿ ತಣ್ಣಗೆ ಮಾಡಿರೋಂಥ ಹಾಲು. ಹಾಗೆ 1/4 ಕಪ್ಪಷ್ಟು ಮೊಸರು ಸೇರಿಸ್ಕೊಳ್ಳಿ. 1/4 ಕಪ್ಪಷ್ಟು ರಿಫೈನ್ಡ್ ಆಯಿಲ್ ಸೇರಿಸ್ಕೊಳ್ಳಿ. ಹಾಗೆ ಪಿಂಚ್ ಆಫ್ ಸಾಲ್ಟ್, ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳಿ. ಮತ್ತು ಇದಕ್ಕೆ ಏಲಕ್ಕಿ, ಚಕ್ಕೆ ಹಾಗೆ ಲವಂಗ ಇದರ ಹುಡಿ ಮಾಡಿಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ಕೊಳ್ತಿದ್ದೀನಿ. ಒಂದು 1/2 ಸ್ಪೂನ್ ಸೇರಿಸ್ಕೊಂಡ್ರೆ ಸಾಕು. ಇದನ್ನೆಲ್ಲ ಗ್ರೈಂಡ್ ಮಾಡಿ ಚೆನ್ನಾಗಿ. ಅದಾದ ನಂತರ ಒಂದು 1/4 ಕಪ್ಪಷ್ಟು ಗೋಧಿ, ಅದಕ್ಕೆ 1/4 ಟೀ ಸ್ಪೂನಷ್ಟು ಸೋಡಾ ಮತ್ತು 1 ಟೀ ಸ್ಪೂನಷ್ಟು ಬೇಕಿಂಗ್ ಪೌಡರ್, ಇದಿಷ್ಟು ತಗೊಂಡು ಇದನ್ನು ನಾವು ಚೆನ್ನಾಗಿ ಗಾಳಿಸ್ಕೊಳ್ಬೇಕು. ಅದಾದ ನಂತರ ಇದಕ್ಕೆ ಮಿಕ್ಸಿಗೆ ಸೇರಿಸ್ಕೊಂಡು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈಗ ಮಿಕ್ಸ್ ರೆಡಿಯಾಗಿದೆ. ಇದಕ್ಕೆ ನಾವು ಸೋಕ್ ಮಾಡಿಟ್ಕೊಂಡಿರೋಂಥ ಡ್ರೈ ಫ್ರೂಟ್ಸನ್ನೆಲ್ಲ ಆ್ಯಡ್ ಮಾಡ್ಕೊಳ್ಬೇಕು. ನಂತರ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ. ನೀವು ಒಂದು ಕುಕ್ಕರ್ ತಗೊಂಡು ಅದರ ಮೇಲೆ ಒಂದು ಸ್ಟ್ಯಾಂಡ್ ಇಟ್ಟು ಅದೊಂದು ಹೈ ಫ್ಲೇಮಲ್ಲಿ 5 ನಿಮಿಷ ಚೆನ್ನಾಗಿ ಕಾಯಿಸ್ಕೊಳ್ಬೇಕು. ನೋಡಿ, ಇಲ್ಲಿ ಡ್ರೈ ಫ್ರೂಟ್ಸಿಗೆ ಸ್ವಲ್ಪ ಪೌಡರ್ ಸೇರಿಸ್ಕೊಳ್ತಿದ್ದೀನಿ, ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು. ಇದನ್ನು ನಾವು ಅದರ ಮೇಲೆ ಉದುರಿಸ್ಕೊಳ್ಬೇಕು. ಈಗ ಒಂದು ಕೇಕಿದು ಪ್ಯಾನ್ ತಗೊಂಡು ಅದಕ್ಕೆ ಎಣ್ಣೆ ಗ್ರೀಸ್ ಮಾಡ್ಕೊಳ್ಳಿ, ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಸೈಡಿಗೆಲ್ಲ ಆಯಿಲ್ ಹಾಕ್ಕೊಳ್ಳಿ. ನಂತರ ಬಟರ್ ಪೇಪರ್ ಇಡಿ. ಬಟರ್ ಪೇಪರ್ ಇಲ್ಲ ಅಂತ ಹೇಳಿದ್ರೆ ನೀವು ಗೋಧಿ ಹಿಟ್ಟು ಅಥವಾ ಮೈದಾ ಹಿಟ್ಟು ಸ್ವಲ್ಪ ಉದುರಿಸ್ಕೊಳ್ಳಿ ಅದರ ಮೇಲೇ. ನೋಡಿ, ಈಗ ಮತ್ತೊಮ್ಮೆ ಆ ಬಟರ್ ಪೇಪರ್ ಮೇಲೆ ಚೆನ್ನಾಗಿ ಆಯಿಲ್ ಗ್ರೀಸ್ ಮಾಡಿ. ಮತ್ತು ಈ ಮಾಡಿರೋಂಥ ಮಿಕ್ಸ್ ಏನಿದೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು 1-2 ಸಲ ಚೆನ್ನಾಗಿ ಟ್ಯಾಪ್ ಮಾಡಿ, ಅದರೊಳಗೆ ಗಾಳಿ ಇರಬಾರ್ದು. ಅದಾದ ನಂತರ ನಾವು ಪ್ರೀ ಹೀಟ್ ಮಾಡಿಟ್ಕೊಂಡಿದ್ದೇವಲ್ಲ ಕುಕ್ಕರ್ ಅಥವಾ ಯಾವುದಾದ್ರು ದಪ್ಪಗಿರೋ ಬಾಣಲೆ ತಗೊಳ್ಳಿ ನೀವು ಇದಕ್ಕೆ. ಅದರಲ್ಲಿ ನಾವು ಒಂದು 40-45 ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಅದಾದ ನಂತರ ಚೆಕ್ ಮಾಡ್ಕೊಳ್ಳಿ, ಒಂದು ನೈಫ್ ಅಥವಾ ಸ್ಟಿಕ್ ಏನಾದರೂ ಹಾಕಿ, ಅದು ಹಾಕಿ ತೆಗೆಯುವಾಗ ಅಂಟ್ಕೊಳ್ಬಾರ್ದು, ಇದರಲ್ಲಿ ಬರಬೇಕು. ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡ್ತಿದ್ದೇನೆ. ನೋಡಿ, ಇದರಲ್ಲಿ ನಾನು ಒಂದು 40-45 ನಿಮಿಷ ಬೇಯಿಸ್ಕೊಳ್ಳಿ ಚೆನ್ನಾಗಿ. ಈಗ ನಾವು ಟೆಸ್ಟ್ ಮಾಡೋಣ ಕೇಕ್ ಚೆನ್ನಾಗಿ ಬೆಂದಿದೆಯಾ ಇಲ್ವಾ ಅಂತ. ನೋಡಿ, ಅದಕ್ಕೆ ಯಾವುದು ಅಂಟ್ಕೊಳ್ತಿಲ್ಲ ಅಂದರೆ ಇದು ಬೆಂದಿದೆ ಅಂತ ಅರ್ಥ. ಇದನ್ನು ಕಂಪ್ಲೀಟಾಗಿ ಕೂಲ್ ಆಗ್ಲಿಕ್ಕೆ ಬಿಡಿ. ಕಂಪ್ಲೀಟಾಗಿ ಕೂಲ್ ಆದಮೇಲೆ ನೀವು ಇದನ್ನು ಡಿಮೋಲ್ಡ್ ಮಾಡ್ಬೋದು. ನೋಡಿ, ಈಗ ಡಿಮೋಲ್ಡ್ ಮಾಡ್ತಿದ್ದೇನೆ. ನೀವು ನೋಡ್ತಿರ್ಬೋದು ಎಷ್ಟು ಈಸಿಯಾಗಿ ಬರ್ತದೆ ನೋಡಿ. ನೋಡ್ತಿದ್ದೀರಲ್ವ, ಕೇಕ್ ಸೀದೋಗಿಲ್ಲ, ಚೆನ್ನಾಗಿ ಬಂದಿದೆ. ನೋಡಿ, ಈಗ ಪೇಪರನ್ನು ತೆಕ್ಕೊಳ್ಳಿ, ಇದನ್ನು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಣ. ಇಷ್ಟ ಆದರೆ ನಮ್ಮ ಸಿಂಪಲ್ ಆಗಿರೋ ರವಾ ಕೇಕ್ ರೆಡಿ ಆಗುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಇದೆ, ನಿಮ್ಮ ಹತ್ರ ಏನು ಡ್ರೈ ಫ್ರೂಟ್ಸ್ ಇದೆ ಅದು ಹಾಕ್ಕೊಳ್ಳಿ. ನಾನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ಇನ್ ಡೀಟೇಲ್ ಆಗಿ ಏನೆಲ್ಲ ಬೇಕಂತ ಚೆಕ್ ಮಾಡ್ಕೊಳ್ಳಿ. ನೋಡಿ, ತುಂಬ ಸಾಫ್ಟ್ ಆಗಿದೆ, ಹಾಗೆ ತುಂಬ ಟೇಸ್ಟಿ ಕೂಡ ಆಗಿದೆ. ಇದು ನೀವು ನೋಡ್ತಿರ್ಬೋದು ಎಷ್ಟು ಸಾಫ್ಟ್ ಆಗಿದೆ, ಸ್ಪಾಂಜಿ ಥರ ಇದೆ. ನೀವು ತಪ್ಪದೆ ಮನೇಲೊಮ್ಮೆ ಟ್ರೈ ಮಾಡಿ, ಮಕ್ಕಳೆಲ್ಲ ಇಷ್ಟಪಡ್ತಾರೆ ಇದನ್ನು. ಇಷ್ಟ ಆಗಿದ್ದಲ್ಲಿ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗಾದರೆ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.